ರಾಧಮ್ಮ ಅಂತ. ಅವ್ರಿಗೆ ಬಂದ್ಬಿಟ್ಟು ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಕಿಡ್ನಿ ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹೇಳಿದ್ರು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಬೇಕು, ತುಂಬಾನೇ ಪ್ರಾಬ್ಲಮ್ ಆಗಿದೆ, ಇಷ್ಟೇ ನೀರು ಕುಡಿಬೇಕು ಅಂತ ಹೇಳಿದ್ರು. ಅಮ್ಮ ಯಾವ ತರ ಆಗಿದ್ರು ಅಂತಂದ್ರೆ ಆ ಪ್ರಾಬ್ಲಮ್ ಇಂದ ಕೂತ್ರೆ ಎದಳಕ್ ಆಗ್ತಿರ್ಲಿಲ್ಲ. ಒಂದೆರಡು ನಿಮಿಷ ಬಂದ್ರು ಅಲ್ಲೇ ಬೀಳ್ತಾ ಇದ್ರು, ಬೀಳೋ ತರ ಆಗ್ತಾ ಇದ್ರು. ಕೆಮ್ಮು ಅಂದ್ರೆ ವಿಪರೀತ ಕೆಮ್ಮಿತ್ತು ಅವರಲ್ಲಿ. ಬಟ್ ಸರಾಕೆರೆಗೆ ಬಂದಾಗ ಡಾಕ್ಟರ್ ಇಷ್ಟೇ ನೀರು ಕುಡಿ ಅಂತ ಹೇಳ್ತಲ್ವಪ್ಪಮ್ಮ, ಆ ನೀರನ್ನು ಕೂಡ ನಾನು ಏನ್ ಮಾಡಿದೆ, ಅಮ್ಮ ನೀವು ರೆಗ್ಯುಲರ್ ಆಗಿ ಮಿನಿಮಮ್ 1 ಮಂತ್ 2 ಮಂತ್ಸ್ ಏನಾಗಿದೆ, 1.5 ಮಂತ್ ಏನಾಗಿದೆ, ಅವರು ರೆಗ್ಯುಲರ್ ಆಗಿ ಜೇಡ್ ವಾಟರ್ ಕುಡ್ತಿದ್ದಾರೆ, ಮ್ಯಾಟ್ ಥೆರಪಿ ತಗೊಂಡಿದ್ದಾರೆ. ಅದರಿಂದ ಕ್ರಿಯೇಟಿನ್ ಲೆವೆಲ್ಲು ಸರಾಕೆರೆಗೆ ಬರೋಕ್ಕಿಂತ ಮುಂಚೆ ಡಯಾಲಿಸಿಸ್ ಮಾಡಿಸಿ ಅಂತ ಹೇಳಿದ್ರು. ಕ್ರಿಯೇಟಿನ್ ಲೆವೆಲ್ ಬಂದ್ಬಿಟ್ಟು 8.5 ಇತ್ತು, ಅಂದ್ರೆ 8.5 ಇತ್ತು. ಯೂರಿಕ್ ಆಸಿಡ್ ಬಂದ್ಬಿಟ್ಟು 7.4 ಇತ್ತು. ಈ ಸರಾಕೆರೆಗೆ ಬಂದು ರೆಗ್ಯುಲರ್ ಆಗಿ ಥೆರಪಿ ತಗೊಂಡು ಇವಾಗ ಬಂದು ಕ್ರಿಯೇಟಿನ್ ಲೆವೆಲ್ ಬಂದ್ಬಿಟ್ಟು 5.6 ಇದೆ. ಎಷ್ಟಿದೆ? 5.6 ಇದೆ. ಯೂರಿಕ್ ಆಸಿಡ್ ಬಂದ್ಬಿಟ್ಟು ಎಷ್ಟಿದೆ? 4 ಆಗಿದೆ. 4ಕ್ಕೆ ಬಂದಿದೆ. ಕಡಿಮೆ ಆಯ್ತಾ ಜಾಸ್ತಿ ಆಯ್ತು? ಹೌದಲ್ವಾ? ಹಾಗಾದ್ರೆ ಡಯಾಲಿಸಿಸ್ ಮಾಡೋ ತಪ್ಪುತ್ತೋ ಬರುತ್ತಾ? ಮತ್ತೆ ತಪ್ಸುತ್ತಲ್ವಾ? ಹಾಗಾದ್ರೆ ನಾವು ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿಯಿಂದ ಯಾವ್ದು ಕಾಪಾಡ್ತು ನಮ್ಮನ್ನ? ಜೋರಾಗಿ ಈ ಸರಾಕೆರಲ್ಲಿ ಎಂತ ಪ್ರಾಬ್ಲಮ್ ಇರುವಾಗ 100ಗೆ 100% ಏನಾಗುತ್ತೆ ಅಪ್ಪಮ್ಮ, ಕ್ಯೂರ್ ಆಗುತ್ತೆ. ಬಟ್ ನಮ್ಮಲ್ಲಿ ಏನಿರ್ಬೇಕು? ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಬನ್ನಿ, ಅಮ್ಮಂಗೆ ತುಂಬಾ ಖುಷಿಯಾಗಿದೆ. ಅಮ್ಮ ನೆನ್ನೆನೇ ಹೇಳಿದ್ರು, ಮೇಡಮ್ ನನಗೆ ಕಡಿಮೆ ಆಗಿದೆ, ನಾನು ನಂಬರ್ಸ್ ಎಲ್ಲ ನೋಡಿದೆ, ಕಡಿಮೆ ಆಯ್ತು ಅಂದ್ರು. ಅಮ್ಮ ಆದ್ರೂ ನನಗೆ ರಿಪೋರ್ಟ್ ತಂದ್ಕೊಡಿ ಅಂದೆ. ಅಮ್ಮ ಇವತ್ತು ರಿಪೋರ್ಟ್ ಸಮೇತ ಬಂದಿದ್ದಾರೆ, ಮಾತಾಡ್ಸೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ ನಿಮ್ಮ ಹೆಸರು? ರಾಧಮ್ಮ ಅಂತ, ರಾಧಮ್ಮ ಅಂತ. ಶಿವಮೊಗ್ಗ ನಮ್ಮೂರು. ನನಗೆ ಎದೆ ನೋವಿತ್ತು, ಹಾರ್ಟ್ ಅಟ್ಯಾಕ್ ಇತ್ತು, ಕಿಡ್ನಿ ಪ್ರಾಬ್ಲಮ್ಮು, ಟಯರ್ಡ್ ಇತ್ತು, ಎಲ್ಲ ಇತ್ತು. ಇಲ್ಲಿ ಬಂದಮೇಲೆ ನನಗೆ ತುಂಬಾ ವಾಸಿಯಾಗಿದೆ. ನನಗೆ ಇಲ್ಲಿ ಓಡಾಡೋಕ್ಕಲ್ಲ, ಸ್ವಲ್ಪ ಒಂದು 2 ನಿಮಿಷ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಇಲ್ಲಿಂದ ಅಲ್ಲಿಗೆ. ಈಗೆಲ್ಲ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆಗಲಿ ನಡ್ಕೊಂಡು ಹೋಗ್ತಾ ಇತ್ತು. ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ನಾನು. ಯಾರ ಸಪೋರ್ಟೂ ನಾನು ತೊಗೊಳ್ತಾ ಇಲ್ಲ. ಇವಾಗ ನಾನು ಚೆಂದಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ಇಲ್ಲಿಗೆ ಬಂದಮೇಲೆ ತುಂಬಾ ನಾನು ಇಂಪ್ರೂವ್ ಆಗಿದ್ದೀನಿ. ಮತ್ತೆ ನಾನು ಬಂದೆ ಭೂಮಿಗೆ ಅಂತ ಅಂದ್ಬಿಟ್ಟು ಅಷ್ಟು ಖುಷಿ ಆಗಿದೆ ನನಗೆ. ಭೂಮಿಗೆ ಮತ್ತೆ ಬಂದಿದ್ದೀನಿ ಅನ್ನೋಂಗೆ ಆಗಿದೆ. ಅಮ್ಮ ಮುಂಚೆ ನಿಮ್ದು ಹೆಂಗಿತ್ತು ಅಮ್ಮ ಲೈಫ್ ಅಂತಂದ್ರೆ? ನಿಮ್ಗೆ ಓಡಾಡಕ್ ಆಗ್ತಾ ಇರಲಿಲ್ಲ, ಕೆಮ್ಮು ಅನ್ನೋದು ಎಷ್ಟಿತ್ತು? ಕೆಮ್ಮು ಅಂದರೆ ಒಂದು ಸಲ ಮಾತಾಡಿದ್ರೆ 10 ಸಲ ಕಮ್ಮಬೇಕಾಗಿತ್ತು, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ ಬೇರೆ 3 ದಿವಸಕ್ಕೆ ನನಗೆ ಕೆಮ್ಮೋಯ್ತು. ಎಷ್ಟು ಡಾಕ್ಟ್ರ್ ಹತ್ರ ತೋರಿಸಿ ಕೆಮ್ಮು ಹೋಗೇ ಇರಲಿಲ್ಲ. 3 ದಿವಸಕ್ಕೆ ನನ್ನ ಕೆಮ್ಮು ಕಮ್ಮಿ ಆಯ್ತು. ಇಲ್ಲಿಗೆ ಬಂದಮೇಲೆ ಊಟನೂ ಮಾಡ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ಊಟ ಮಾಡಬೇಕು ಅನಿಸುತ್ತೆ, ಸರತ್ತಲ್ಲಿ ಎದ್ದು ಊಟ ಮಾಡಬೇಕು ಅನಿಸುತ್ತೆ. ಅಂದರೆ ತಿನ್ನಬೇಡ್ದಲ್ಲ ಆ ಹೊತ್ತಲ್ಲಿ ಅಂತ ಸುಮ್ಕೆ ಆಗ್ಬಿಡ್ತೀನಿ ನಾನು. ಮನೆ ನೀರು ಕುಡಿಯಲ್ಲ, ಇಲ್ಲದೇ ನೀರೇ ಕುಡಿಯೋದು ನಾನು. ಅರ್ಧ ಬಾಟ್ಲಿ ಕೊಡ್ತಾರೆ, ಅದನ್ನೇ ಕುಡಿಯೋದು. ಯಾವ ವಾಟರ್ ಕುಡಿತೀರಾ? ಇಲ್ಲಿ ಯಾವ ನೀರು ಕುಡಿತಾ ಇದ್ದೀರಾ? ಜೇಡ್ ವಾಟ್ರ್ ಕೊಡ್ತಾ ಇದ್ದಾರೆ, ಅದನ್ನೇ ಕುಡಿಯೋದಕ್ಕೂ ಈ ಜೇಡ್ ವಾಟರ್ ಕುಡಿದಾಗ ಏನು ಡಿಫ್ರೆನ್ಸ್ ಅನಿಸ್ತು? ಇದೇ ನನಗೆ ಚಂದ ಅನಿಸುತ್ತೆ. ನನಗೆ ಅಂದರೆ ಗ್ಯಾಸ್ಟ್ರಿಕ್ ಮಾತ್ರೆ ಔಷಧಿ ನಾನು ದಿವಸ 3 ಹೊತ್ತು ತೊಗೊಳ್ತಾ ಇದ್ದೆ. ಈಗ ಔಷಧಿ 3/4 ಬಾಟ್ಲಿ ಇದೆ, 3 ತಿಂಗಳಾಯಿತು, ಅದು ಹಂಗೆ ಬಿಟ್ಟಿದ್ದೀನಿ. ನಾನು ತೊಗೊತಾ ಇಲ್ಲ ನಾನು. ಗ್ಯಾಸ್ಟ್ರಿಕ್ ಏನೊಂದು ಊಟ ಮಾಡಿದ್ರೂ ಒಂಥರ ಹೆದ್ರುಕೊಂಡು ಊಟ ಮಾಡ್ತಾ. ಇವಾಗ ಒಂದು ಸಿಹಿ ತಿಂತೀನಿ, ಎಲ್ಲ ತಿಂತೀನಿ, ಪಾನಕ ಕುಡ್ತೀನಿ, ಶರ್ಬತ್ ಕುಡಿತೀನಿ, ಎಲ್ಲ ಕುಡ್ತೀನಿ. 200 ಚಿಲ್ಲರೆ ಇತ್ತು ಶುಗರು, ಇವಾಗ ಬೇರೆ 100 ಚಿಲ್ಲರೆಗೆ ಬಂದಿದೆ ಇವಾಗ ಶುಗರು. ಕಡಿಮೆ ಆಗಿದೆ. ಶುಗರು, ಬಿ ಪಿ ಎಲ್ಲನೂ ಸ್ವೀಟ್ ಐಟಮ್ಸ್ ಎಲ್ಲ ಏನೂ ಬಿಟ್ಟಿಲ್ಲ. ಕಾಫಿನೂ ಬಿಡಲ್ಲ, ಏನು ಬಿಡಲ್ಲ, ಒಟ್ಟು ಎಲ್ಲ ತಿಂತೀನಿ ನಾನು. ತಿಂತೀನಿ. ಮುಂಚೆ ಒಂದು ಮುದ್ದೆ ತಿನ್ನೋಕ್ಕಾಗ್ತದೆ, ವಾಂತಿ ಬರೋದು. ಒಂದು ಮೊಸರು ಅನ್ನ ತಿಂದರೆ ವಾಂತಿ ಬರೋದು. ಇವಾಗ ಎಲ್ಲ ತಿಂತೀನಿ ನಾನು. ಅಮ್ಮ ಸರಾಕೆರೆಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ಈಗ ಆಯಿತು ಒಂದು 50 ದಿವಸ ಹತ್ತತ್ರ ಆಯ್ತು ಬಂದು. ಆಗಿದೆ. ಈ 50 ದಿನದಲ್ಲಿ ನಿಮ್ಗೆ ಎಷ್ಟು % ರಿಸಲ್ಟ್ ಬಂದಿದೆ ಅಮ್ಮ? ಈಗ ಇದರಲ್ಲಿ ಇದೆಯಲ್ವ ರಿಪೋರ್ಟ್ ಗೊತ್ತಾಗಿದೆ. ಇವಾಗ ಹೌದು. ಈಗ ಏನಪ್ಪಾ ಅಂತಂದ್ರೆ ತುಂಬಾ ಜನ ಹೇಳ್ತಾರೆ, ಅಯ್ಯೋ ಇಲ್ಲಿ ಬರುವಾಗ ನಮ್ಗೆ ನೋವು ಜಾಸ್ತಿ ಆಗುತ್ತೆ ಅಂತ. ನಿಮ್ಗೆ ಯಾವ ತರ ಆಗಿತ್ತು ನೋವು? ನೋವು ಆಗಿದೆ ಅಂದ್ರೆ ಹೇಳ್ತಾ ಇರ್ತಾರಲ್ವ ನೋವು ಆಗುತ್ತೆ ಅಂತ ಅಂದ್ಬಿಟ್ಟು, ಬಿಡು ಹಂಗೆ ಅಂತ ಅನ್ಕೊಂಡ್ಬಿಟ್ಟು ನಾವು ಇವ್ರಿಗೆ ಹೇಳ್ತಾ ಇರಲಿಲ್ಲ. ಆಗಿದೆ, ಜ್ವರ ಬಂದಿದೆ, ಜ್ವರ ಬಂದಂಗೆ, ತಲೆನೋವು ಬಂದಂಗೆ ಆಯಿತು, ಮೈಕೈ ನೋವೆಲ್ಲ ಆಯಿತು. ಆಟೋಮೆಟಿಕ್ ತೊಗೊಂಡ್ರೆ ಇವೆಲ್ಲ ನೋವೋದು. ಆಮೇಲೆ ಕುರ್ಜಿ ತೊಗೊಂಡ್ರೆ ಸಮ ಆಗೋದು. ಆ ಕುರ್ಜಿಯಲ್ಲಂತೂ ನಮ್ಗೆ ತುಂಬ ಸಂತೋಷನೇ ಕೊಡುತ್ತೆ. ಚೇರ್ ಥೆರಪಿಯಲ್ಲಿ ತುಂಬ ಸಂತೋಷನೇ ಕೊಡುತ್ತೆ. ಅಂದರೆ ತೊಗೊಬೇಕು, ಜೀವನ ಬೇಕು ಅಂತಂದರೆ ನಾವು ಇಲ್ಲಿಗೆ ಬರಬೇಕು. ಮರು ಜೀವನ ನಾವು ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕು. ಎಲ್ಲರೂ ಸರಿಯಾಗಿ ಬರಬೇಕು. ನಾವು ಬಂದು ಉಪಯೋಗಿಸ್ಕೊಳ್ಬೇಕು. ನಾವು ಉಪಯೋಗಿಸ್ಕೊಂಡ್ರೆ ಇನ್ನೂ ಒಂದು 5 ವರ್ಷ ಬಾಳೋರು ಒಂದು 15 ವರ್ಷ ಬಾಳ್ತೀವಿ. ಕಷ್ಟ ಇದ್ದವ್ರಿಗೂ ಒಂದು ಕಷ್ಟದಲ್ಲಿ ಕಷ್ಟ ಭಾಗಿಯಾಗ್ತೀವಿ ಅನ್ನೋದು ಒಂದು ಭರವಸೆ. ಅಮ್ಮ ನಿಮಗೆ ಮುಂಚೆ ನಂಬಿಕೆ ಇತ್ತಾ ಇಲ್ಲಿ ಬಂದರೆ ನನಗೆ ಗುಣ ಆಗುತ್ತೆ ಅನ್ನೋದು?
ನಂಬಿಕೆ ಇತ್ತು. ಅಂದರೆ ಶಾಪ್ಗಳಿಗೆ ತೋರಿಸ್ತಾ ಇದ್ವಲ್ಲ, ಮೆಟ್ರೋದಲ್ಲಿ ಎಲ್ಲ ಲಕ್ಷನೇ ಸುರಿದ್ವಿ, ವಾಸಿ ಆಗಲಿಲ್ಲ. ಮತ್ತು 2ನೇ ವರ್ಷಕ್ಕೆ ಮತ್ತೆ ಹುಷಾರಿಲ್ದಂಗೆ ಆಯಿತು. ಮತ್ತೊಂದು ಲಕ್ಷ ಹಾಕಿದ್ವಿ, ಮೆಗನ್ನಲ್ಲಿ ತೋರಿಸಿದ್ವಿ. ಆಮೇಲೆ ಮಾತ್ರೆನ ಯಾವ ಶಾಪಲ್ಲೂ ಚೇಂಜ್ ಮಾಡಲಿಲ್ಲ, ಅದೇ ಮಾತ್ರೆ ಉಪಯೋಗಿಸ್ಕೊಳ್ಳಿ ಅಂತಂದರು. ಇವಾಗ ಅದೇ ಮಾತ್ರೆ ತೊಗೊಳ್ತಾ ಇದ್ದೀನಿ. ಇಲ್ಲಿಗೆ ಬಂದಮೇಲೆ ಒಂದೊಂದು ಸಲ ಮಾತ್ರೆನೂ ತಪ್ಪಿಸ್ಕೊತಾ ಇದ್ದೀನಿ ನಾನು. ಅದೇನು ಅಂತ ಅನ್ನಿಸ್ತಾ ಇಲ್ಲ ನನಗೆ. ಮೈಯೆಲ್ಲಂತೂ ಹಗುರ ಇದೆ. ನಡಿಬೋದು, ನಡಿತೀನಿ, ಮೆಟ್ಲು ಹತ್ತುತ್ತೀನಿ, ಇಳಿತೀನಿ, ಏನು ಆಯಾಸ ಅಂತ ಅನಿಸಲ್ಲ. ಇಲ್ಲಿಗೆ ಬಂದಮೇಲೆ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು. ಸರಕೆರೆ ಇಲ್ಲ ಅಂದಿದ್ರೆ ನಿಮ್ಮ ಜೀವನ ಹೇಗಿರೋದು ಅಮ್ಮ? ಏನೋ ಒಂದು 3 ತಿಂಗಳು ಆಗಿರೋದು ನಾವು ಹೋಗಿ 3 ತಿಂಗಳು ಆಗಿರೋದು ಅಷ್ಟು. ಅಂದರೆ ನಮ್ಮ ಮನೆಯಲ್ಲಿ ಮೊಮ್ಮಗ ಇದ್ದಾನೆ, ಆ ಮೊಮ್ಮಗನಿಂದ ನಾನಿರಬೇಕು. ನಮಗೆ ಮಕ್ಕಳು ಇಲ್ಲ, ತೀರ್ಕೊಂಡೋದ್ರೆಲ್ಲ. ಮೊಮ್ಮಗ ಇದ್ದಾನೆ, ಆ ಮೊಮ್ಮಗನಿಂದ ಇರ್ಬೇಕು ನಾನು. ಮೊಮ್ಮಂಗೋಸ್ಕರ ಇರ್ಬೇಕು. ಮೊಮ್ಮಗನಿಗೆ ಸಿಕ್ಕಿಲ್ಲ ಅಂದ್ರೆ ನೀ ಇಷ್ಟೊತ್ತಿಗೆ ಇರ್ತಾ ಇರ್ಲಿಲ್ಲ ಭೂಮಿ ಮೇಲೆ ಅಂತ ಹೇಳ್ತೀರಾ? ಇರ್ತಾ ಇರಲಿಲ್ಲ ನಾನು. ಒಂದು ಡಾಕ್ಟ್ರ್ ಹೇಳಿದ್ರು, ನೀನು ಸಂಜೆನೇ ಹೋಗಿ, ನಮ್ದು ರಿಪಿಮಿಡಲ್ ಅಂಗಡಿ ಇದೆ, ಆ ರಿಪಿಮಿಡಲ್ ಡಾಕ್ಟ್ರ್ ಹತ್ರ ಸುಸ್ತಾಗ್ತಿದೆ ತುಂಬ ಅಂದಿದ್ದಕ್ಕೆ ಯಾವುದು ಇನ್ನೊಂದು ಟೆಸ್ಟಿಂಗ್ ಬರ್ಕೊಟ್ಮೇಲೆ, ಅಮ್ಮ ನೀನು ಹೂವು ಮಾರೋದನ್ನು ಬಿಟ್ಬಿಟ್ಟು ನೀನು ಸಂಜೆನೇ ಹೋಗಬೇಕು, ಅಡ್ಮಿಂಟ್ ಆಗಬೇಕು, ಯಾರ ಮಾತು ಕೇಳಬೇಡ, ನಿಮ್ಮ ಅಕ್ಕ ಆದಂಗೆ ಆಗ್ಬಿಡ್ತೀರ ನೋಡ್ರಿ ಒಂದೇ ದಿವಸದಲ್ಲಿ, ನಾಳೆನೂ ನಿಮ್ಮ ಮಕ್ಕ ನೋಡೋಕ್ಕಾಗಲ್ಲ ನಮಗೆ, ಫಸ್ಟ್ ಹೋಗು ಅಂದರು. ಇರಿ ಡಾಕ್ಟ್ರೆ ನಾನು ಹೋಗ್ತೀನಿ, ನಮ್ಮ ಬೆಳಗ್ಗೆ ಇಲ್ಲ, ಬೆಳಗ್ಗೆವರೆಗೂ ನಿನಗೆ ಟೈಮ್ ಇಲ್ಲ ಅಂತ ಅಂದರು. ಹಂಗೆ ಇದಕ್ಕೋದೆ ಮೆಗಾನಿಗೆ ಹೋದ್ಮೇಲೆ ಗಂಡು ಮಕ್ಳನ್ನ ಕರ್ಕೊಂಬರಮ್ಮ ಅಂದರು. ನಮ್ಮ ಮನೇಲಿ ಯಾರು ಇಲ್ವಲ್ಲ ಗಂಡು ಮಕ್ಕಳು, ಹೇಳ್ರಿ ನಮಗೆ ಅದಕ್ಕೆ ಅವ್ರು ಹೇಳಲಿಲ್ಲ. ಇರು ಬಂದು ಹೇಳ್ತೀನಿ ನಾನು ಅಂತ ಅಂದ್ಬಿಟ್ಟು, ನಾನು ಮತ್ತೊಂದು ಶಾಪ್ ಇದೆ ಇದರಲ್ಲಿ ಟೆಂಪೋ ಸ್ಟ್ಯಾಂಡಲ್ಲಿದೆ, ಅಲ್ಲೋಗಿದ್ದಕ್ಕೆ ಅದೇ ಮಾತ್ರೆ ತೊಗೊಳಮ್ಮ, ಡಯಾಲಿಸಿಸ್ ಮಾಡಿಸ್ಕೊ ಸರಿ ಹೋಗುತ್ತೆ ಅಂದರು. ಡಯಾಲಿಸಿಸ್ ಮಾಡಿಸ್ಕೊ ಅಂತ ಹೇಳಿದ್ರು. ಮಾಡಿಸ್ಕೊಳ್ಳೇಬೇಕಮ್ಮ ನೀನು, ನಾಳೆ ನಾಡ್ದು ಮಾಡಿಸ್ಕೊಳ್ಬೇಕು ನೀನು ಅಂದರು. ನಾನು ನಾಳೆನೇ ಸಾಯಲಿ, ನನಗೆ ಡಯಾಲಿಸಿಸ್ ಬೇಡ, ನಂಗೆ ಖರ್ಚು ಮಾಡೋಕ್ಕೂ ದುಡ್ಡಿಲ್ಲ, ನೋಡೋರು ಇಲ್ಲ, ನಮ್ಮನ್ನು ಕಾಯೋರು ಇಲ್ಲ, ನಾಳೆನೇ ಹೋಗ್ಬಿಡಿ, ನಂಗೆ ಡಯಾಲಿಸಿಸ್ ಬೇಡ ಅಂತ ನಾನು ಅಂದೆ ನಾನು. ಆಮೇಲೆ ಅವರು ಹೋಗ್ಲಿ ಇಂಜೆಕ್ಷನ್ ಆದರೂ ತೊಗೊಳಮ್ಮ ಅಂದರು. ಒಂದು ದಿವಸ ಬಿಟ್ಟು ಒಂದು ದಿವಸ ಇಲ್ಲ 4 ದಿವಸಕ್ಕೆ ಒಂದು ಸಲ ಇಂಜೆಕ್ಷನ್ ತೊಗೊಳ್ತಾ ಇದ್ದೆ. ಆದರೆ ಆದಮೇಲೆ ನಮಗೆ ರತ್ನಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಕೇರಿಯಲ್ಲೇ ಇದ್ದಾರೆ, ಬಾ ಹೋಗೋಣ ಅಂತಾಯಿದ್ರು. ನಿಮ್ಮ ಸೊಸೆಯವರೆಲ್ಲ ಬೈತಾರಮ್ಮ ಕರ್ಕೊಂಡೋದ್ರೆ ಅಂದರು. ಜೀವ ನಮ್ಮ ಸೊಸೆಯವ್ರದ್ದೆಲ್ಲ, ನಂದು ಜೀವ ಉಳ್ಕೊಂಡ್ರೆ ನಾನು ಉಳ್ಕೊಳೋದು, ನಮ್ಮ ಸೊಸೆಯವರು ಯಾರೂ ಜೀವಗಳು ಉಳಿಸಲ್ಲ, ಹೋಗೋಣ ನಡಿ, ಅದೇನಾಗುತ್ತೋ ಆಗೋಗ್ಬಿಡ್ಲಿ, ಅಲ್ಲೇ ಹೋಗಂಗಿದ್ರೆ ಅಲ್ಲೇ ಹೋಗ್ಬಿಡ್ಲಿ ನಡಿ ಅಂತಂದು ಆವತ್ತಿನ ದಿವಸ ಬಂದೋಳು. ಇವತ್ತು ನಾನು ಇವಾಗ ನಿಮ್ಮ ಮುಂದೆ ಎಲ್ಲ ನಾನು ನಿಂತಿದ್ದೀನಿ. ನಾನು ಖುಷಿ ಆಗ್ತಿದೆ ನಮ್ಮ. ಖುಷಿ ಅಂದರೆ ನನಗೆ ಇನ್ನೂ ಕಮ್ಮಿ ಆಗಿದೆ, ಇನ್ನೂ ಡಬಲ್ ಖುಷಿ, ಇನ್ನೂ ಒಂದು ಸ್ವಲ್ಪ ದಿವಸ ಬದುಕ್ತೀನಿ ಅನ್ನಂಗೆ ನಾನು. ಖಂಡಿತ ಕಡಿಮೆ ಆಗುತ್ತೆ. ಹ್ಞೂನಮ್ಮ. ಥ್ಯಾಂಕ್ ಯು. ಥ್ಯಾಂಕ್ಸ್.